ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೊಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾ ಇದ್ದೀನಿ. ಇದು ಸ್ಕ್ಯಾಲಪ್ ಡಿಸೈನು. ಫಸ್ಟು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟು ರನ್ನಿಂಗ್ ಸ್ಟಿಚ್ಚಲ್ಲಿ ಸ್ಕ್ಯಾಲಪ್ ಹಾಕ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಟ್ರೇಸಿಂಗ್ ಮಾಡಿಲ್ಲ. ನೆಕ್ಸ್ಟು ಸ್ಕ್ಯಾಲಪ್ ಸೆಂಟ್ರಿಗೆ ಫ್ಲವರ್ಸ್ ಮಾಡ್ಕೊತೀನಿ ಪಿಂಕ್ ಕಲರಲ್ಲೇ. ನಾನು ಈ ಫ್ಲವರ್ಸ್ನ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಬ್ರೇಕ್ನ 3 ತಕ ಲಿಫ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಫ್ಲವರ್ಸ್ ದೊಡ್ಡದಾಗಿ ಬೇಕು ಅಂದಾಗ ನೀವು 5 ತಕ ಬ್ರೇಕ್ನ ಲಿಫ್ಟ್ ಮಾಡಿದಾಗ ಫ್ಲವರ್ಸ್ ಸೈಜು ದೊಡ್ಡ ಬರುತ್ತೆ. ಅದು ನಿಮ್ಮ ರಿಕ್ವೈರ್ಮೆಂಟು. ನೋಡಿ, ಸ್ಟಾರ್ಟಿಂಗ್ 4 ಪೆಟಲ್ಸ್ ಹಾಕಿದ್ದೆ, ಈಗ 5 ಪೆಟಲ್ಸ್ ಹಾಕಿದ್ದೀನಿ. ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ನ ನೀವು ಮಾಡ್ಕೊಬೋದು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ಇದೇ ಥರ ಫುಲ್ಲು ಸ್ಕ್ಯಾಲಪ್ ಸೆಂಟ್ರಿಗೆ ಫ್ಲವರ್ಸ್ನ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಗೋಲ್ಡ್ ಕಲರ್ ಜರಿಲಿ ಸ್ಕ್ಯಾಲಪ್ನ ಮಾಡ್ಕೊತಾ ಇದ್ದೀನಿ. ಈ ಸ್ಕ್ಯಾಲಪ್ ಮಾಡ್ಕೊಳ್ಳೋಕ್ಕೆ ಬ್ರೇಕ್ನ ನಂಬರ್ 3ಗೆ ಬ್ರೇಕ್ ಲಿಫ್ಟ್ ಮಾಡಿದ್ದೀನಿ. ಲಿಫ್ಟ್ ಮಾಡ್ಕೊಂಡು ಸ್ಕ್ಯಾಲಪ್ ಮಾಡ್ತಾ ಇದ್ದೀನಿ. ನಾನು ಬ್ರೇಕ್ನ ಡೌನೇ ಮಾಡಲ್ಲ, ನಂಬರ್ 3ಗೆ ಹೋಲ್ಡ್ ಮಾಡಿ ಫುಲ್ ಸ್ಕ್ಯಾಲಪ್ನ ಮಾಡ್ತಾ ಇದ್ದೀನಿ. 0ಇಂದ 3ಗೆ, 3ಇಂದ 0 ಆ ಥರ ಮಾಡ್ತಾ ಇಲ್ಲ. ನಂಬರ್ 3ಗೆ ಇರುತ್ತೆ ಬ್ರೇಕು, ಹಂಗೆ ಸ್ಕ್ಯಾಲಪ್ ಮಾಡ್ತಾ ಇದ್ದೀನಿ. ನೀವು ಈ ಥರನಾದರೂ ಮಾಡ್ಬೋದು, ಇಲ್ಲ ಸ್ಕ್ಯಾಲಪ್ ಸ್ಟಾರ್ಟಿಂಗಲ್ಲಿ 0ಇಂದ 1 2 3 ಅಂತ ಬಂದು ಸೆಂಟ್ರಿಗೆ ಬಂದಾಗ 3 ಹೋಗಿ ತಿರ್ಗಾ ಸೆಂಟ್ರಿಂದ ನೆಕ್ಸ್ಟ್ ಸ್ಕ್ಯಾಲಪ್ ತಕ್ಕೆ 0ಗೆ ಆ ಥರ ನೀವು ಬ್ರೇಕ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು. ಸ್ಕ್ಯಾಲಪ್ಸ್ನ ಈ ಥರನೂ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪಿಂಕ್ ಕಲರ್ ಫ್ಲವರ್ ಏನು ಮಾಡಿದ್ದೆ ಅದಕ್ಕೆ ಸುತ್ತಲೂ ಬಾರ್ಡ್ರ್ ಹಾಕ್ಕೊತೀನಿ ಜರಿ ಕಲರಲ್ಲೇ, ಜರಿ ಥ್ರೆಡ್ಡಲ್ಲೇ. ಆವಾಗ ಫ್ಲವರು ಹೈಲೈಟ್ ಆಗುತ್ತೆ. ನೆಕ್ಸ್ಟು 2 ಫ್ಲವರ್ ಸೆಂಟ್ರಿಗೆ ಗೋಲ್ಡ್ ಕಲರ್ ಜರಿಲೇ ಸರ್ಕಲ್ ಮಾಡ್ಕೊಂಡು ಆ ಸರ್ಕಲ್ ಸೆಂಟ್ರಿಗೆ ಲೀವ್ಸ್ ಮಾಡ್ಕೊತೀನಿ ಜರಿ ಥ್ರೆಡ್ಡಲ್ಲೇ. ನೀವು ಇದನ್ನು ಜರಿ ಗೋಲ್ಡ್ ಕಲರ್ ಜರಿಲಾದರೂ ಮಾಡ್ಬೋದು. ನಿಮ್ಮ ಸೀರೆ ಕಾಂಬಿನೇಷನಲ್ಲಿ ಸಿಲ್ವರ್ ಜರಿ ಇದ್ದರೆ ಸಿಲ್ವರಲ್ಲಿ ಮಾಡ್ಬೋದು, ಇಲ್ಲ ಕಾಪರ್ ಇದ್ದರೆ ಕಾಪರಲ್ಲೂ ಮಾಡ್ಬೋದು. ನಿಮ್ಮ ಸೀರೆ ಮ್ಯಾಚಿಂಗ್ ಯಾವ್ದು ಬರುತ್ತೆ ಆ ಥರ ಮಾಡ್ಬೋದು. ಫ್ಲವರ್ ಸೆಂಟ್ರಿಗೆ ಅಷ್ಟೇ ನಾನು ಸಿಲ್ಕ್ ಥ್ರೆಡ್ಡಲ್ಲೇ, ಜರಿ ಥ್ರೆಡ್ಡಲ್ಲೇ ಫಿಲ್ಲಿಂಗ್ ಮಾಡಿದ್ದೀನಿ. ಅದ್ರ ಬದಲು ನೀವು ಸ್ಟೋನ್ಸ್ನ ಸ್ಟಿಕ್ ಮಾಡ್ಬೋದು. ವೈಟ್ ಕಲರ್ ಸ್ಟೋನ್ಸ್ ಬರುತ್ತೆ, ಆ ಸ್ಟೋನ್ಸ್ನು ಸ್ಟಿಕ್ ಮಾಡಿದ್ರೆ ಇನ್ನೂ ಹೈಲೈಟ್ ಆಗುತ್ತೆ, ಆವಾಗ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಲೀವ್ಸು ಅಷ್ಟೇ ತುಂಬ ಥರ ಲೀವ್ಸ್ ಮಾಡ್ಬೋದು. ನಾನು ಇದನ್ನು ಸ್ಪ್ಲಿಟ್ ಮಾಡಿ ಲೀವ್ಸ್ನ, ಸಿಂಗಲ್ಸ್ ಲೀವ್ನ ಸ್ಪ್ಲಿಟ್ ಮಾಡಿ 2 ಸತಿ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಈ ಥರನೂ ಲೀವ್ಸ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ಯಾವುದಿತ್ತು ಅದರಲ್ಲೇ ಫ್ಲವರ್ಸ್ ಬಡ್ಸ್ ಮಾಡ್ತಾ ಇದ್ದೀನಿ. ಲೀವ್ಸ್ ಸೆಂಟ್ರಿಗೆ 5 ಬರ್ಡ್ಸ್ ಬರೋ ಥರ ಈ ಥರ ಮಾಡ್ತಾ ಇದ್ದೀನಿ. ಲೀವ್ಸ್ ಸೆಂಟ್ರಿಗೆ ಏನು ಗ್ಯಾಪ್ ಇದೆ ಅಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲೇ. ನೋಡಿ, ಈ ಬಡ್ಸ್ನ ಸ್ಟಾರ್ಟಿಂಗ್ ರನ್ನಿಂಗಲ್ಲೇ ಮೇಲಕ್ಕೆ ಬರ್ತೀನಿ, ಹೈಟ್ ಯಾವ ಹೈಟಿಗೆ ಬೇಕೋ ಅಲ್ಲಿಗೆ. ಆವಾಗ ಬ್ರೇಕ್ನ ನಂಬರ್ 3ಗೆ ರೈಸ್ ಮಾಡ್ಕೊತೀನಿ. ಅಲ್ಲಿ ಒಂದು ಸರ್ಕಲ್ ಟೈಪು ಕ್ರಿಯೇಟ್ ಮಾಡ್ಕೊಂಡು ತಿರ್ಗಾ ಅದೇ ಲೈನ್ ಮೇಲೆ ಕೆಳಗಡೆ ಬರ್ತೀನಿ. ಅದೇ ಥರ 5 ಬರ್ಡ್ಸ್ನ ರೆಡಿ ಮಾಡ್ತೀನಿ. ಇದನ್ನು ನೀವು ಸ್ಯಾರಿಲಿ ಯಾವುದಿದೆ ಮ್ಯಾಚಿಂಗು ಆ ಮ್ಯಾಚಿಂಗ್ ಕಲರ್ ಹಾಕ್ಕೋಬೋದು, ಮಲ್ಟಿ ಕಲರ್ಸು. ನಿಮಗೆ ಸ್ಯಾರಿಲಿ ಯಾವ್ಯಾವ ಕಾಂಬಿನೇಷನ್ ಕಲರ್ಸ್ ಇದೆ ಆ ಕಲರ್ಸಲ್ಲಿ ಮಾಡ್ಕೊಬೋದು ಈ ಡಿಸೈನ್ಸ್ನ.
ಸಿಂಗಲ್ ಕಲರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ ಡಿಸೈನ್ಸ್ನ. ಇವೆಲ್ಲ ಬೇಸಿಕ್ ಸ್ಟಿಚ್ಸು. ಹೊಸ್ದಾಗಿ ಯಾರೆಲ್ಲ ಇವಾಗ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಈ ಡಿಸೈನ್ನ ಯಾವ ಸ್ಟಿಚ್ಚು ಕಷ್ಟ ಇಲ್ಲ, ಎಲ್ಲ ಬೇಸಿಕ್ ಸ್ಟಿಚ್ಚಲ್ಲೇ ಈ ಡಿಸೈನ್ನ ಮಾಡಿದ್ದೀನಿ. ನೀವು ನಿಧಾನಕ್ಕೆ ಕಲಿತಾ ಬಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನಿಮಗೂ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 1 ವೀಕ್ ಕಷ್ಟ ಆಗುತ್ತೆ ಎಂಬ್ರಾಯ್ಡ್ರಿ ಕಲಿಬೇಕಾದಾಗ. ಆದರೆ ಒಂದು ಸತಿ ನೀವು ಕಲಿತ್ರೆ ಅದು ತುಂಬಾ ಈಸಿ ಇರುತ್ತೆ ಕೆಲಸ. ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿಲಿ ನಿಮ್ಗೆ ಯಾವ ಥರ ಬೇಕು ಡಿಸೈನು ನೀವು ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಬೋದು. ಆದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನೀವೇನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದು ಇನ್ಬಿಲ್ಟ್ ಇರುತ್ತೆ. ಅದರ ಥರನೇ ನೀವು ಮಾಡಬೇಕು. ನೋಡಿ ಫೈನಲಿ ಈ ಥರ ಡಿಸೈನ್ ರೆಡಿ ಆಗಿದೆ. ನೀವು ಈ ಡಿಸೈನ್ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.